ಬೆಂಗಳೂರಿನಲ್ಲಿ ನಾಗಾಸಾಧುಗಳ ಸೋಗಿನಲ್ಲಿ ವಂಚನೆಯನ್ನ ಮಾಡಲಾಗಿದೆ. ಆರ್ಪಿಸಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಅರುಣ್ ಶ್ರೀಪಾದ್ ಎಂಬುವರಿಗೆ ನಾಗಾಸಾಧು ವೇಷದಲ್ಲಿ ಬಂದಂತಹ ವ್ಯಕ್ತಿಯರು ವಂಚನೆಗೈದಿದ್ದಾರೆ. ಕಾಶಿ ಹಾಗೆ ಗಂಗಾ ಸ್ನಾನದ ಬಗ್ಗೆ ಮಾತನಾಡಿ ನಂಬಿಕೆಯನ್ನು ಗಳಿಸಿಕೊಳ್ತಾರೆ ಇಬ್ರು. ಚಿನ್ನದ ಉಂಗುರವನ್ನ ಎಗರಿಸಿ ಇಬ್ರು ವೇಷಧಾರಿಗಳು ಪರಾರಿಯಾಗಿದ್ದಾರೆ. ತ್ರಿಶೂಲವನ್ನ ಹಣೆಗಿಟ್ಟು ಉಂಗುರವನ್ನ ಲಪಾಟಾಯಿಸಿದ್ದಾರೆ ವೇಷಧಾರಿಗಳು. ಆಶೀರ್ವಾದದ ನೆಪದಲ್ಲಿ ಕೈಯಲ್ಲಿದ್ದಂತಹ ಉಂಗುರವನ್ನ ಕಸಿದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಮನೆಗೆ ಬರುವವರೆಗೂ ಉಂಗುರ ಕಳವಾಗಿದ್ದು ಅವರಿಗೆ ಗೊತ್ತೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅರುಣ್ ಮನೆಗೆ ಬಂದಾಗ ಉಂಗುರ ಕಳವಾಗಿರೋದು ಬೆಳಕಿಗೆ ಬಂದಿದೆ. ವಿಜಯನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಶ್ರೀಪಾದ್ ರಾವ್. ಈ ಇಬ್ಬರು ನಾಗಾಸಾಧುಗಳೇ ಈ ರೀತಿ ಕಳ್ಳಾಟವನ್ನು ಆಡಿರುವಂಥದ್ದು. ಮೊದಲಿಗೆ ನಂಬಿಕೆಯನ್ನು ಗಳಿಸ್ತಾರೆ, ಕಾಶಿ ಬಗ್ಗೆ ಎಲ್ಲ ಮಾತನಾಡ್ತಾರೆ, ತ್ರಿಶೂಲವನ್ನು ಹಣೆಗಿಡ್ತಾರೆ. ಅದನ್ನೇ ನಂಬಿದಂತಹ ಅರುಣ್ ಇವರಿಂದ ಮೋಸ ಹೋಗಿದ್ದಾರೆ. ನಂತರದಲ್ಲಿ ಕೈಯಲ್ಲಿದ್ದಂಥ ಉಂಗುರವನ್ನು ಕಸಿದು ಅಲ್ಲಿಂದ ಪರಾರಿಯಾಗಿದ್ದಾರೆ. ವಾಪಸ್ ಅವರು ಮನೆ ಬರೋವರೆಗೂ ಕೂಡ ಈ ರೀತಿ ಉಂಗುರ ಕಳುವಾಗಿದೆ ಎನ್ನುವಂಥ ಅರಿವೇ ಇರಲಿಲ್ಲ. ಮನೆಗೆ ಬಂದ ನಂತರದಲ್ಲಿ ಅವರಿಗೆ ಅದ್ರ ಬಗ್ಗೆ ಅರಿವು ಮೂಡಿದೆ. ಈ ಇಬ್ಬರ ಚಲನವಲನಗಳು ಕೂಡ CCTV ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ವಿಜಯನಗರ ಠಾಣೆಗೆ ಶ್ರೀಪಾದ್ ದೂರನ್ನು ಕೊಟ್ಟಿದ್ದಾರೆ. ಎಷ್ಟೇ ಎಚ್ಚರದಿಂದರೂ ಕೂಡ ಈ ರೀತಿ ಕಳ್ಳಾಟಗಳಾಡೋರು ಹೆಚ್ಚಾಗಿರ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನವಾಗಿದೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಜೂನ್ 12ರಂದು ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ RPC ಲೇಔಟ್ನ ಹೋಂಡಾ ಶೋರೂಮ್ ಪಕ್ಕದಲ್ಲಿರ್ತಕ್ಕಂಥ ಇದೇ ಒಂದು ಜಾಗದಲ್ಲಿ ನಾಗಸಾಧುಗಳ ವೇಷದಲ್ಲಿ ಬಂದಂತ ಇಬ್ಬರು ವ್ಯಕ್ತಿಗಳು 55 ವರ್ಷದ ಅರುಣ್ ಶ್ರೀಪಾದ್ ರಾವ್ ಎಂಬಾತರಿಗೆ ವಂಚನೆಯನ್ನ ಮಾಡಿ 11 ಗ್ರಾಂ ತೂಕದ ಚಿನ್ನದ ಉಂಗುರವನ್ನ ಕಸಿದು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ನಾವೀಗ ಘಟನೆ ನಡೆದಂತ ಸ್ಥಳದಲ್ಲಿದ್ದೇವೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಇದೇ ಒಂದು ಸರ್ವಿಸ್ ರಸ್ತೆ ಏನಿದೆ, ಸರ್ವಿಸ್ ರಸ್ತೆಯಲ್ಲಿ ಬ್ಲೂ ಕಲರ್ನ ಶರ್ಟ್ ಧರಿಸಿರ್ತಕ್ಕಂಥ ವ್ಯಕ್ತಿ ಏನಿದ್ದಾರೆ ಅವರೇ ಅರುಣ್ ಶ್ರೀಪಾದ್ ರಾವ್. 55 ವರ್ಷದ ಅರುಣ್ ಶ್ರೀಪಾದ್ ರಾವ್ ಈ ಒಂದು ರಸ್ತೆಯಲ್ಲಿ ನಡೆದುಕೊಂಡು ಬರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜೂನ್ 12ರಂದು ಇಬ್ಬರು ನಾಗಸಾಧುಗಳು ಅವರಿಗೆ ಎದುರಾಗಿದ್ದಾರೆ. ತದನಂತರದಲ್ಲಿ ಗಂಗಾ ಸ್ನಾನ ತೀರ್ಥಸ್ಥಾನದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕಾಶಿ ರಾಮೇಶ್ವರ ಅಯೋಧ್ಯೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಅವರೊಂದಿಗೆ ಮಾತನಾಡಿದ್ದಾರೆ. ಬಳಿಕ ಅವರಿಗೆ ಆಶೀರ್ವಾದ ಮಾಡುವಂತಹ ನೆಪದಲ್ಲಿ ಇದೇ ಒಂದು ಜಾಗದಲ್ಲಿ ಅವರನ್ನ ಅಡ್ಡಗಟ್ಟಿ ಆಶೀರ್ವಾದ ಮಾಡ್ತೇವೆ ಅಂತ ಹೇಳಿ ಬಿಳಿ ಹಾಳೆಯನ್ನ ಹಿಡಿಯುವಂತೆ ಹೇಳಿದ್ದಾರೆ. ತದನಂತರದಲ್ಲಿ ಆ ವಿಭೂತಿಯನ್ನ ಆ ಒಂದು ಬಿಳಿಯ ಹಾಳೆಗೆ ಸಿಂಪಡಿಸಿ ತದನಂತರದಲ್ಲಿ ಅವರ ಬಳಿ ಇದ್ದಂತಹ ತ್ರಿಶೂಲ ಮಾದರಿಯ ವಸ್ತುವನ್ನ ಹಣೆಗೆ ಹಿಡಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರ ಗಮನವನ್ನ ಬೇರೆಡೆಗೆ ಸೆಳೆದು ಅವರ ಬಳಿ ಇದ್ದಂತಹ 11 ಗ್ರಾಂ ತೂಕದ ಚಿನ್ನದ ಉಂಗುರವನ್ನ ಕಸಿದುಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಮನೆಗೆ ತೆರಳಿದಂತಹ ಬಳಿಕ ಅರುಣ್ ಶ್ರೀಪಾದ್ ರಾವ್ ಅವರಿಗೆ ತಮ್ಮ ಕೈಬೆರಳಿನಲ್ಲಿದ್ದಂತಹ ಉಂಗುರ ಮಿಸ್ ಆಗಿರೋದ್ರ ಬಗ್ಗೆ ಅರಿವಾಗುತ್ತೆ. ತದನಂತರದಲ್ಲಿ ಅವರು ವಿಜಯನಗರ ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲು ಮಾಡಿಕೊಂಡಿರುತ್ತಾರೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ FIR ಅನ್ನು ದಾಖಲಿಸಿಕೊಂಡಿರ್ತಕ್ಕಂಥ ವಿಜಯನಗರ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆಯನ್ನು ಬೀಸಿದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ಉಂಗುರ ಕಳ್ಕೊಂಡಂತಹ ವ್ಯಕ್ತಿಯ ಸ್ನೇಹಿತರು ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸಾಧುಗಳು ಆಟೋ ಎಳ್ಕೊಂಡು ಡೈರೆಕ್ಟ್ ಆಗಿ ಒಳಗಡೆ ಬರ್ತಾರೆ. ಒಳಗೆ ಬಂದು ತಾವು ನಾಗಸಾಧುಗಳು ಮಧ್ಯಪ್ರದೇಶದಿಂದ ಬಂದಿರೋರು ಅಂತ ಹೇಳಿ ಅವರ ಬಟ್ಟೆನ ಹೀಗೆ ಒಂದು ಸರಿಸಿ ತದನಂತರ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ನನ್ನ ಸ್ನೇಹಿತರ ಬಳಿ ಇದ್ದ 2 ಉಂಗುರ, ಒಂದು ಚಿನ್ನದ್ದು ತದನಂತರ ಒಂದು ಬೆಳ್ಳಿದು ತಗೊಂಡು ಇದನ್ನು ನಾವು ಶುದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡು ಅದನ್ನು ಅವರು ಆ ಚಿನ್ನದ ಉಂಗುರ ಪ್ರಾಯಶಃ ಒಂದು 2-3 ಲಕ್ಷ ಏನೋ ಇರಬೇಕದು, ಅದನ್ನು ತಗೊಂಡು ಹೋಗ್ತಾರೆ. ತದನಂತರ ಅವರು ತಿರುಗಿ ನೋಡೋಷ್ಟರೊಳಗೆ ನನ್ನ ಸ್ನೇಹಿತರು ಹೇಳೋರ ಪ್ರಕಾರ ಯಾರು ಅಂತಲೇ ಗೊತ್ತಿಲ್ಲ ಅವರು, ಅಂದರೆ ಆ ರೀತಿ ಮಾಯಾಗಿ ಹೋಗಿದ್ದಾರೆ. ಸೊ ನಾವು ಹೇಳೋದು ಏನು ಅಂತ ಹೇಳಿದ್ರೆ, ಜನಗಳು ನಿನ್ನೆನೂ ಅಷ್ಟೇ ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಈ ಥರ ನಾಗಸಾಧುಗಳು ಬಂದಿದ್ದರು, ಏನು ಮಾಡಬೇಕು ಅಂತ ಕೇಳಿದಾಗ ನಾನು ಹೇಳಿದ್ದು ಒಂದೇ, ದಯವಿಟ್ಟು ಅವ್ರನ್ನ ನೀವು ಎಂಟರ್ಟೈನ್ ಮಾಡಬೇಡಿ. ಏನೇ ಇದ್ರೂ ಹೊರಗಡೆ ನಿಲ್ಲಿಸಿ ಮಾತಾಡಿಸಿ ಅಕಸ್ಮಾತ್ ಮಾತಾಡಿಸ್ಬೇಕು ಅಂದರೆ ದಯವಿಟ್ಟು ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮಲ್ಲೇ ಸುಮಾರು ಕಳ್ತನ ಆಗುವಂಥದ್ದು ಇದೆ. ಅವರು ಕೊಟ್ಟಂತಹ ವಸ್ತು ನಿಮ್ಮ ಮನೇಲಿ ಇಟ್ಕೊಂಡಾಗ ನೀವು ಅವರು ಬರೋದಕ್ಕೆ ನೀವು ಆಮಂತ್ರಣ ಕೊಟ್ಟಂಗೆ